ಧಾರವಾಡ ಜಿಲ್ಲೆಯಲ್ಲಿ 2016 ಮತ್ತು 2017ರಲ್ಲಿ ಖಾಸ್ಮಿ ಸಹೋದರರು ನಡೆಸಿದಂತಹ ಸಾವಿರಾರು ಕೋಟಿ ಹಗರಣದ ತನಿಖೆ ಈಗಾಗಲೇ ಶುರುವಾಗಿದೆ ಅಂತ ಹೇಳ್ಬೋದು. ಈಗಾಗಲೇ ರಾಜ್ಯ ಸರ್ಕಾರ ಸಿಐಡಿಗೆ ಈ ಒಂದು ಪ್ರಕರಣವನ್ನು ಕೊಟ್ಟಿದೆ. ಸಿಐಡಿ ಕೂಡ ಈ ಒಂದು ಹಿನ್ನೆಲೆಯಲ್ಲಿ ತನಿಖೆಯನ್ನ ಮಾಡಿ ಆರೋಪಿಗಳನ್ನ ಬಂಧಿಸಿತು. ಈ ಒಂದು ಪ್ರಕರಣ ಕೂಡ ನ್ಯಾಯಾಲಯದಲ್ಲಿ ನಡೆದಿದೆ. ಆದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರು ಹಣವನ್ನ ಕಳೆದುಕೊಂಡಿದ್ದಾರೆ ಅವರಿಗೆ ಹಣವನ್ನ ಮರಳಿ ಕೊಡುವುದಾಗಿ ರಾಜ್ಯ ಸರ್ಕಾರ ಹೇಳಿದ ಹಿನ್ನೆಲೆಯಲ್ಲಿ ಧಾರವಾಡ ಜಿಲ್ಲಾಡಳಿತ 1 ತಿಂಗಳ ಕಾಲಾವಕಾಶವನ್ನ ಧಾರವಾಡ ಜಿಲ್ಲಾಡಳಿತದ ಮುಂಭಾಗದಲ್ಲಿ ಇರ್ತಕ್ಕಂತ ಒಂದು ಕಚೇರಿಯಲ್ಲಿ ಸಹಾಯವಾಣಿ ಕೇಂದ್ರವನ್ನ ಪ್ರಾರಂಭ ಮಾಡಿತ್ತು. ಆದ್ರೆ ಇದೇ ಮೇ 26ರಂದು ಸಹಾಯವಾಣಿ ಕೇಂದ್ರದಲ್ಲಿ ಅರ್ಜಿಗಳನ್ನ ಸ್ವೀಕೃತ ಮಾಡ್ಲಿಕ್ಕೆ ಕೊನೆಯ ದಿನವಾಗಿದ್ದರಿಂದ ಒಟ್ಟು 3500 ಜನರು ಇದ್ದಾರೆ ಮೋಸ ಹೋದಂತವ್ರು, ಅವರು ಅರ್ಜಿ ಸಲ್ಲಿಕೆಗೆ ಅವಕಾಶವನ್ನ ಕೂಡ ಕಲ್ಪಿಸಲಾಗಿತ್ತು. ಆದ್ರೆ ಆ ಒಂದು ಜನರಲ್ಲಿ ಈಗಾಗಲೇ 2000 ಜನರು ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಿದ್ದಾರೆ. ಇಲ್ಲಿ ಧಾರವಾಡ ಜಿಲ್ಲಾಡಳಿತಕ್ಕೆ ಒಂದು ಸಮಸ್ಯೆ ಆಗಿದೆ ಏನಂತಂದ್ರೆ, ಒಬ್ಬೊಬ್ಬರು ಹಣವನ್ನ ಕಳೆದುಕೊಂಡದವರು 20 ಲಕ್ಷ ಕೊಟ್ಟಿದ್ದಾರೆ, 10 ಲಕ್ಷ ಕೊಟ್ಟಿದ್ದಾರೆ, 30 ಲಕ್ಷ ಕೊಟ್ಟಿದ್ದಾರೆ. ಹೀಗಾಗಿ ಬಹಳಷ್ಟು ಜನರು ಮುಂಗಡವಾಗಿ ಹಣವನ್ನ ನಗದು ರೂಪದಲ್ಲಿ ಕೊಟ್ಟಿದ್ದರಿಂದ ಇದು ತನಿಖೆಗೆ ಕೂಡ ವಿಳಂಬವಾಗ್ತಾ ಇದೆ ಅಂತ ಹೇಳ್ಬೋದು. ಮತ್ತು ಏನು ದಾಖಲಾತಿಗಳು ಸರಿಯಾದ ಸಮಯಕ್ಕೆ ದಾಖಲಾತಿಗಳನ್ನ ಸಲ್ಲಿಸಿದ್ರೆ ಮಾತ್ರ ಅವರ ಹಣವನ್ನ ವಾಪಸ್ ಕೊಡಲಾಗುವುದು ಅನ್ನೋ ಒಂದು ನಿಟ್ಟಿನಲ್ಲಿ ಬಾಂಡ್ಗಳನ್ನ ಕೂಡ ಇಲ್ಲಿ ಸಲ್ಲಿಕೆಯನ್ನ ಕೂಡ ಮಾಡಲಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಧಾರವಾಡ ಜಿಲ್ಲಾಡಳಿತದ ಜಿಲ್ಲಾಧಿಕಾರಿ ಸ್ನೇಹಲ್ ಅವರಾಗಿರ್ಬೋದು ಮತ್ತು ಎಡಿಸಿ ಗೀತಾ ಅವರು ಆಗಿರ್ಬೋದು ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಈಗಾಗಲೇ ಖಾಸ್ಮಿ ಸಹೋದರರ ಒಟ್ಟು 71 ಕೋಟಿಯಷ್ಟು ಮೌಲ್ಯದಷ್ಟು ಆಸ್ತಿ ಇದೆ. ಇದನ್ನ ನಾವು ಹರಾಜು ಮಾಡ್ಲಿಕ್ಕೆ ಈಗಾಗಲೇ ಸಿದ್ಧತೆಯನ್ನ ಕೂಡ ನಡೆಸಿದೀವಿ ಅನ್ನೋ ಒಂದು ಮಾತುಗಳನ್ನ ಕೂಡ ಹೇಳ್ತಾ ಇದ್ದಾರೆ. ಮತ್ತು ಈಗಾಗಲೇ 13 ಪ್ರಾಪರ್ಟಿಗಳನ್ನ ಖಾಸ್ಮಿ ಸಹೋದರರ 3 ಜನ ಸಹೋದರರಿದ್ದಾರೆ, ಅವರ 13 ಪ್ರಾಪರ್ಟಿಗಳನ್ನ ಈಗಾಗಲೇ ಜಿಲ್ಲಾಡಳಿತ ಮುಟ್ಟುಗೋಲು ಕೂಡ ಹಾಕಿಕೊಂಡಿದೆ. ಹರ್ಷ ಎಂಟರ್ಟೈನ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಒಂದು ಕಂಪನಿಯಲ್ಲಿ ಇವರು ಸಿನಿಮಾವನ್ನ ಮಾಡ್ಲಿಕ್ಕೆ ಮತ್ತು ಹಣವನ್ನ ದ್ವಿಗುಣ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಜನರಿಂದ ಹಣವನ್ನ ಪಡೆದಿದ್ರು. ಆ ಒಂದು ನಿಟ್ಟಿನಲ್ಲಿ ಜನರಿಗೆ ಮರಳಿ ಕೊಡದೇ ಇರೋದ್ರಿಂದ ಜನರಿಗೆ ಮೋಸ ಮಾಡಿದ್ದಾರೆ. ಹೀಗಾಗಿ ಸಾವಿರಾರು ಕೋಟಿ ಹಗರಣ ಆಗಿದೆ ಅನ್ನೋ ಒಂದು ನಿಟ್ಟಿನಲ್ಲಿ ಧಾರವಾಡ ಜಿಲ್ಲೆಯಾದ್ಯಂತ, ಧಾರವಾಡ ಜಿಲ್ಲೆಯ ಹೆಸರು ಕರ್ನಾಟಕದಾದ್ಯಂತ ಸುದ್ದಿಯಾಗಿತ್ತು. ಈಗ ಈ ಪ್ರಕರಣ ಸಿಐಡಿಯಲ್ಲಿ ಕೂಡ ನಡೆದಿದ್ದು, ಈಗಾಗಲೇ ಧಾರವಾಡ ಜಿಲ್ಲಾಡಳಿತ ಕೂಡ ಯಾರ್ಯಾರು ಹಣವನ್ನ ಕಳೆದುಕೊಂಡಿದ್ದಾರೆ ಅವರಿಗೆ ನಾವು ಹಣವನ್ನ ವಾಪಸ್ ಕೊಡ್ತೀವಿ ಅನ್ನೋ ಒಂದು ಭರವಸೆಯನ್ನ ಕೊಟ್ಟಿದ್ದ ಹಿನ್ನೆಲೆಯಲ್ಲಿ ಕೇವಲ ಅರ್ಜಿ ಸಲ್ಲಿಕೆಗೆ ಮೇ 26ರಂದು ಕೊನೆಯ ದಿನ ಇದ್ದ ಪರಿಣಾಮ ಈಗಾಗಲೇ 2000 ಅರ್ಜಿಗಳು ಕೂಡ ಸಲ್ಲಿಕೆ ಆಗಿದ್ದಾವೆ. ಇನ್ನು ಅರ್ಜಿ ಸಲ್ಲಿಕೆ ಕೂಡ ಪ್ರಕ್ರಿಯೆ ಮುಂದುವರೆದಿದೆ ಅಂತ ಹೇಳ್ಬೋದು. ಧಾರವಾಡದಿಂದ ವಸೀಂ ಭಾವಿಮನಿ, ಸಂಪೂರ್ಣ ನ್ಯೂಸ್. ಯಾರ್ಯಾರು ತಮ್ಮ ಡಾಕ್ಯುಮೆಂಟ್ ವಿಡ್ರಾವಲ್ ಸ್ಲಿಪ್ ಕೊಡ್ತಾ ಇದ್ದಾರೆ, ಬ್ಯಾಂಕ್ ಅಕೌಂಟ್ ಟ್ರಾನ್ಸ್ಫರ್ ಮಾಡಿದ ಮಾಹಿತಿ ಕೊಡ್ತಾ ಇದ್ದಾರೆ, ಅವ್ರು ಚೆಕ್ ಕೊಡ್ತಾ ಇದ್ದಾರೆ, ಕೆಲವರೆಲ್ಲ ಕಳ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಈ ಎಲ್ಲ ಅಪ್ಲಿಕೇಶನ್ಸ್ ನಾವು ರಿಸೀವ್ ಮಾಡ್ಕೊಂಡಿದ್ದು IMA ಹೆಡ್ ಆಫೀಸಲ್ಲಿ ವೆರಿಫೈ ಆಗುತ್ತೆ. ಸೊ ಈಗ ನಾವು ಕಲೆಕ್ಷನ್ ಪಾರ್ಟ್ ಟಿಲ್ 26 ಮಾಡ್ತೀವಿ. ಅವ್ರದ್ದು ಎಷ್ಟು ಕೋಟಿ ಆಸ್ತಿ ಅವ್ರದ್ದು ಒಂದು 13 ಲ್ಯಾಂಡೆಡ್ ಪ್ರಾಪರ್ಟೀಸ್ ಇದ್ದಾವೆ, 2 CTS ಪ್ರಾಪರ್ಟಿ, 7 ಜಮೀನುಗಳಿದ್ದಾವೆ. ಅದು ಇನ್ನೂ ಇಟ್ ಈಸ್ ಅಂಡರ್ ಪ್ರೊಸೆಸ್ ಆಫ್ ಡಿಸ್ಪೋಸಲ್, ಅಂದರೆ ಅದನ್ನು ನಾವು ಕ್ಲಿಯರ್ ಮಾಡಿಕೊಂಡು ಹಣದ ರೂಪದಲ್ಲಿ ತರುವ ಪ್ರೊಸೆಸ್ ವ್ಯಾಲ್ಯೂಯೇಷನ್ ಆಗಿದೆ. ಅದಂದರೆ ಇಟ್ ಈಸ್ ಅಂಡರ್ ಪ್ರೊಸೆಸ್. ಈಗ ನಮಗೆ IMEಯಿಂದ ಡೈರೆಕ್ಷನ್ ಕೊಡ್ತಾರೆ, ಇದಕ್ಕೆ ಪತ್ರಿಕಾ ಪ್ರಕರಣ ಮಾಡಿ ಹರಾಜು ಪ್ರಕ್ರಿಯೆ ಮಾಡಿ ಅಂತ ಹೇಳಿ. ಹರಾಜು ಪ್ರಕ್ರಿಯೆ ಮಾಡಿದ ಮೇಲೆ ನಮ್ಗೆ ಅಂದಾಜು ಮೊತ್ತ ಗೊತ್ತಾಗುತ್ತೆ. ಸೊ ಇಟ್ ಡಿಪೆಂಡ್ಸ್. ಯಾಕಂದರೆ ಇಲ್ಲಿ ನಮ್ಮಲ್ಲಿ 71 ಕೋಟಿಯಷ್ಟು ಅವ್ರದ್ದು ಒಟ್ಟು ಆಸ್ತಿ ಮೌಲ್ಯ ಆಗಬಹುದು ಅಂತ ವಿಚಾರ ನಮ್ಮಲ್ಲಿದೆ. ಬಟ್ ನಾವು ಜನರಿಗೆ ಕೇಳಿದಾಗ ಬಂದವರೆಲ್ಲ ಹೇಳ್ತಾರೆ, ನಾನು 30 ಲಕ್ಷ ಹಾಕಿದ್ದೆ, 45 ಲಕ್ಷ ಹಾಕಿದ್ದೆ. ಬಟ್ ಒಂದು ಪ್ರಾಬ್ಲಮ್ ಏನಾಗಿದೆ ಅಂದರೆ ದೇ ಡೋಂಟ್ ಹ್ಯಾವ್ ಪ್ರಾಪರ್ ಡಾಕ್ಯುಮೆಂಟೇಷನ್. ಎಲ್ಲರೂ ಕ್ಯಾಶ್ ಕೊಟ್ಟಿದ್ದಾರೆ, ವಿ ಡೋಂಟ್ ಹ್ಯಾವ್ ಎನಿ ರಿಪೋರ್ಟ್ಸ್. ಸೊ ಬ್ಯಾಂಕ್ ಅಕೌಂಟಿಂದ ಟ್ರಾನ್ಸ್ಫರ್ ಮಾಡಿದ್ರೆ ಚೆಕ್ DD ಏನೋ ಕೊಟ್ಟಿದ್ರೆ ಅಂದರೆ ದ್ಯಾಟ್ ವಿಲ್ ಬಿ ಟ್ರೀಟೆಡ್ ಆಸ್ ಲೀಗಲ್ ಡಾಕ್ಯುಮೆಂಟ್. ನಾನು ಕ್ಯಾಶ್ ಕೊಟ್ಟಿದ್ದೀನಿ ಅಂತ ಪಾಪ ಸತ್ಯವಾಗಿ ಜನ ಕೊಟ್ಟಿದ್ದಾರೆ. ಇಟ್ ಡಿಪೆಂಡ್ಸ್ ವಾಟ್ IME ವಿಲ್ ಟೇಕ್ ಫಾರ್. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.